ಹಲೋ ಸ್ನೇಹಿತರೆ, ನಮಸ್ಕಾರ. ಇನ್ವೆಸ್ಟರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ಪ್ರಶ್ನೆ, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡುವಾಗ ರಿಸ್ಕ್ನ ಕಡಿಮೆ ಮಾಡುವುದು ಹೇಗೆ? ಇತ್ತೀಚೆಗೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡುವವರು ಹಾಗೆ ಇನ್ವೆಸ್ಟ್ ಮಾಡಬೇಕು ಅನ್ನೋರ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ. ಆದರೆ ಎಲ್ರಿಗೂ ಇದೇ ಹೆದರಿಕೆ, ಸ್ಟಾಕ್ ಮಾರ್ಕೆಟ್ ರಿಸ್ಕ್ ಅಂತೆ, ಲಾಸ್ ಆದರೆ ಏನು ಮಾಡೋದು ಅಂತ. ಆದರೆ ನಾನು ಈಗ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋ ಕೆಲವು ಸ್ಟೆಪ್ಸ್ನ ಫಾಲೋ ಮಾಡಿದರೆ ರಿಸ್ಕ್ನ ಪ್ರಮಾಣ ಸ್ವಲ್ಪ ಕಡಿಮೆ ಆಗುತ್ತೆ. ಮೊದಲನೇದಾಗಿ, ನೀವೇನಾದರೂ ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂದರೆ ಇರೋ ಎಲ್ಲ ದುಡ್ಡನ್ನು ಒಂದೇ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಬೇಡಿ. ಅದರ ಬದಲಿಗೆ 4 ರಿಂದ 5 ಬೇರೆ ಬೇರೆ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಿ. ಹಾಗೆ ಬೇರೆ ಬೇರೆ ಸೆಕ್ಟರ್ಸ್ಗಳ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿ. ಉದಾಹರಣೆಗೆ ಬ್ಯಾಂಕಿಂಗ್, IT, FMCG ಹೀಗೆ ಬೇರೆ ಬೇರೆ ಸೆಕ್ಟರ್ನ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇನ್ನು ಓವರಾಲ್ ನೋಡಿದರೆ ಬರೀ ಈಕ್ವಿಟಿ ಅಂದರೆ ಸ್ಟಾಕ್ಸ್ಗಳಲ್ಲಿ ಮಾತ್ರ ಇನ್ವೆಸ್ಟ್ ಮಾಡಬೇಡಿ. ಸ್ಟಾಕ್ಸ್ ಜೊತೆಗೆ ಗೋಲ್ಡ್ ಆ್ಯಂಡ್ ಸಿಲ್ವರ್ನಂತಹ ಕಮಾಡಿಟೀಸ್ನಲ್ಲೂ ಕೂಡ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಇರಬೇಕಾಗತ್ತೆ. ಹಾಗೆ ಸೇಫರ್ ಆಪ್ಷನ್ ಆಗಿರೋ ಡೆಟ್ ಫಂಡ್ಸ್ಗಳಲ್ಲಿ ಕೂಡ 5 ರಿಂದ 10% ಇನ್ವೆಸ್ಟ್ಮೆಂಟ್ ಇರಲಿ. ಈ ಥರ ಡೈವರ್ಸಿಫೈಡ್ ಆಗಿದ್ದರೆ ಮಾರ್ಕೆಟ್ ಬೀಳೋ ಟೈಮಲ್ಲಿ ಜಾಸ್ತಿ ಇಂಪ್ಯಾಕ್ಟ್ ಆಗೋದಿಲ್ಲ. ನೆಕ್ಸ್ಟ್, ಶಾರ್ಟ್ ಟರ್ಮ್ ಟ್ರೇಡಿಂಗ್ನ ಅವಾಯ್ಡ್ ಮಾಡಿ. ಹೆಚ್ಚಿನವರು ದುಡ್ಡನ್ನು ಕಳ್ಕೋತಿರೋದೇ ಈ ಟ್ರೇಡಿಂಗಿಂದ. ಹಾಗಾಗಿ ಯಾವುದೇ ಕಾರಣಕ್ಕೂ ಟ್ರೇಡಿಂಗ್ ಮಾಡೋಕ್ಕೆ ಹೋಗಬೇಡಿ. ಅದರಲ್ಲೂ ಇಂಟ್ರಾಡೇ ಟ್ರೇಡಿಂಗ್ ಹಾಗೆ ಆಪ್ಷನ್ ಟ್ರೇಡಿಂಗ್ ಅಂತೂ ಮಾಡಲೇಬೇಡಿ. ನೆನಪಿರಲಿ, ಕೆಲವರು ಮಾತ್ರ ಟ್ರೇಡಿಂಗ್ನಿಂದ ದುಡ್ಡು ಮಾಡ್ತಿರೋದು, ಎಲ್ಲರೂ ಅಲ್ಲ. ಹಾಗಾಗಿ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ. ನೆಕ್ಸ್ಟ್, ರಿಸರ್ಚ್ ಇಲ್ಲದೆ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಫ್ರೆಂಡ್ಸ್ ಯಾರೋ ಹೇಳ್ದ, ಟೆಲಿಗ್ರಾಮಲ್ಲಿ ಟಿಪ್ಸ್ ಬಂತು, ಯೂಟ್ಯೂಬಲ್ಲಿ ರೆಕಮೆಂಡೇಶನ್ ಬಂತು ಅಂತ ಸುಮ್ಮನೆ ಸ್ಟಾಕ್ಸ್ನ ಬೈ ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡೋ ಮೊದಲು ಕಂಪನಿಯ ಬಿಸ್ನೆಸ್ ಏನು, ಪ್ರಾಫಿಟ್ ಗ್ರೋತ್ ಹೇಗಿದೆ, ಡೆಟ್, ಫ್ಯೂಚರ್ ಪ್ಲಾನಿಂಗ್ ಹೀಗೆ ಬೇರೆ ಬೇರೆ ಫಂಡಮೆಂಟಲ್ಸ್ನ ಚೆಕ್ ಮಾಡಿ ಬೈ ಮಾಡಿ. ಹೊಸಬರು ಆದಷ್ಟು ಇಂಡೆಕ್ಸ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡೋದು ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಉದಾಹರಣೆಗೆ ನಿಫ್ಟಿ ಇಂಡೆಕ್ಸ್ನಲ್ಲಿ 50 ಕಂಪನೀಸ್ ಇರುತ್ತೆ, ಸೆನ್ಸೆಕ್ಸ್ ಇಂಡೆಕ್ಸ್ನಲ್ಲಿ 30 ಕಂಪನೀಸ್ ಇದೆ. ಹೀಗೆ ಈ ತರಹದ ಇಂಡೆಕ್ಸ್ನ ಮ್ಯೂಚುವಲ್ ಫಂಡ್ ಅಥವಾ ETFಸ್ನಲ್ಲಿ ಇನ್ವೆಸ್ಟ್ ಮಾಡಿದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಆಟೋಮೆಟಿಕ್ ಆಗಿ ಡೈವರ್ಸಿಫೈ ಆಗಿರುತ್ತೆ. ನೆಕ್ಸ್ಟ್, SIPನ ಕಂಟಿನ್ಯೂ ಮಾಡಿ. ನಿಮ್ಮಲ್ಲಿ ಕೆಲವರು ಮ್ಯೂಚುವಲ್ ಫಂಡ್ಸ್ ಹಾಗೆ ETFಸ್ನಲ್ಲಿ SIP ಮಾಡ್ತಿರ್ತೀರಾ. ಆದರೆ ಮಾರ್ಕೆಟ್ ಬಿದ್ದಾಗ ಕೆಲವರು SIPನ ಸ್ಟಾಪ್ ಮಾಡಿಬಿಡ್ತಾರೆ. ಆದರೆ ನಿಜ ಹೇಳಬೇಕಂದ್ರೆ ಮಾರ್ಕೆಟ್ ಬಿದ್ದಾಗ ನೀವು ಮಾಡೋ SIPನೇ ಮುಂದೆ ನಿಮಗೆ ಜಾಸ್ತಿ ಪ್ರಾಫಿಟ್ನ ತಂದುಕೊಡುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ SIPನ ಮಿಸ್ ಮಾಡ್ಕೋಬೇಡಿ. ಕೊನೆಯದಾಗಿ, ನಿಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡಿ. ಮಾರ್ಕೆಟ್ ಡೌನ್ ಆದಾಗ ಭಯ ಆಗುತ್ತೆ, ಮಾರ್ಕೆಟ್ ಅಪ್ ಆದಾಗ ಖುಷಿ ಆಗುತ್ತೆ. ಜನರು ಹೆಚ್ಚಾಗಿ ತಪ್ಪು ನಿರ್ಧಾರಗಳನ್ನು ಮಾಡೋದೇ ಈ 2 ಕಂಡೀಷನಲ್ಲಿ. ಮಾರ್ಕೆಟ್ನಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಕಾಮನ್, ಆದರೆ ನೀವು ನಿಮ್ಮ ಸಿಸ್ಟಮ್ಸ್ನ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. ಅದರ ಪ್ರಕಾರನೇ ಬೈ ಆ್ಯಂಡ್ ಸೆಲ್ ಡಿಸೈಡ್ ಮಾಡಬೇಕು. ಫೈನಲ್ ಆಗಿ ಹೇಳೋದಾದರೆ, ಸ್ಟಾಕ್ ಮಾರ್ಕೆಟಲ್ಲಿ ಇರೋ ರಿಸ್ಕನ್ನು ರಿಮೂವ್ ಮಾಡೋಕ್ಕೆ ಆಗೋದಿಲ್ಲ, ಆದರೆ ರಿಡ್ಯೂಸ್ ಮಾಡ್ಬೋದು. ಅದಕ್ಕೆ ಡೈವರ್ಸಿಫೈಡ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿ, ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಿ, ಪ್ರಾಪರ್ ರಿಸರ್ಚ್ ಮಾಡಿ ಇನ್ವೆಸ್ಟ್ ಮಾಡಿ, SIPನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ನಿಮ್ಮ ಎಮೋಷನ್ಸ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಈ ಎಲ್ಲ ಪಾಯಿಂಟ್ಸ್ಗಳನ್ನು ಕನ್ಸಿಡರ್ ಮಾಡಿದರೆ ನಿಮಗೆ ರಿಸ್ಕ್ನ ಪ್ರಮಾಣ ಸ್ವಲ್ಪ ಕಡಿಮೆ ಇರುತ್ತೆ. ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.